PH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇದು ನೋಡ್ರಿ, ಡಿಜಿಟಲ್ ಮೀಡಿಯಾ, ಡಿಜಿಟಲ್ ವ್ಯವಹಾರ, ಡಿಜಿಟಲ್ ದುಡ್ಡು ನಾವು ಏನು ಪ್ರಚಾರ ಮಾಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಪಾಪ ಎಷ್ಟೋ ಜನ ಹಣ ಕಳ್ಕೊಳ್ತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಅಂತ ತೋರಿಸಿ ಮತ್ತೇನು ಮಾಡಿ ಭಯ ಹುಟ್ಟಿಸಿ, ಇದೆಲ್ಲ ಹೆಂಗೆ ಸಾಧ್ಯ ಅಂತ. ಯಾಕಂದ್ರೆ ನಾವು ಇನ್ನೂ ಅಷ್ಟು ಟೆಕ್ನಿಕಲಿ ಡೆವಲಪ್ ಆಗಿಲ್ವಾ? ನಮ್ಮ ಹಣ ಏನೋ ಸುರಕ್ಷಿತ ಅಲ್ವಾ? ಇದರಲ್ಲ ನಮ್ಮ ಬದುಕು ಸುರಕ್ಷಿತ ಅಲ್ವಾ? ನಮ್ಮ ಮೋದಿಯವರು ಹೇಳಿದರು ಇನ್ನೆಲ್ಲ ಡಿಜಿಟಲ್ ಅಂತೇಳಿ. ಆದ್ರೆ ಈ ನಮ್ಮ ಕರ್ನಾಟಕದಲ್ಲಿ 312 ಕೋಟಿ ರೂಪಾಯಿಗಳು, ಒಂದಲ್ಲ ಎರಡಲ್ಲ, ಕಳೆದು ಈ 2023 ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಯಾವ ಪ್ರಮಾಣದಲ್ಲಿ 312 ರೂಪಾಯಿ 47 ಕೋಟಿ ರೂಪಾಯಿಗಳನ್ನು ಈ ಡಿಜಿಟಲ್ ಸುಲಿಗೆಗಾರರು ಸುಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ನಿಮ್ಮ ಹೆಸರಿನಲ್ಲಿ ಕೊರಿಯರ್ ಬಂದಿತ್ತು, ಅದ್ರಲ್ಲಿ ಮಾದಕ ವಸ್ತುಗಳಿದ್ದಾವೆ, ನಿಮ್ಮವ್ರು ತಪ್ಪು ಮಾಡಿದ್ದಾರೆ, ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ, ಹಿಂಗೆ ಅನೇಕ ಏನೇನೋ ಜೋಡಿಸ್ಕೊಂಡು ಹೇಳಿ ಭಯ ಹುಟ್ಟಿಸಿ ಪೊಲೀಸರ ನಕಲಿ ಪೊಲೀಸರಾಗಿ ಪೊಲೀಸರ ನೆಲೆಯಲ್ಲೇ ಈ ದೂಚೋದು ಕೆಲಸ ನಿಜವಾಗಿಯೂ ಇದು ಇವತ್ತಿನ ವೈಜ್ಞಾನಿಕ ಬೆಳವಣಿಗೆ ಅಪಮಾನಕರ ಅಂತದ್ದು. ಪಾಪ ತಮ್ಮ ಬದುಕಿನಲ್ಲಿ ದುಡಿದು ಮಾಡಿ ಗಳಿಸಿದಂಥ ಹಣ ನೋಡಿ. ಇತ್ತೀಚೆಗೆ ಒಬ್ಬ ಮಹಿಳೆಯದು 50 ವರ್ಷದ ಮಹಿಳೆಗೆ 31.83 ಕೋಟಿ ರೂಪಾಯಿ ದೋಚಿದಾರಂತ. ವಿದಿನ್ ಗೋಲ್ಡನ್ ಅವರ್ 1 ತಾಸಿನಾಗ ನೀವು ಕಂಪ್ಲೀಟ್ ಮಾಡಿ ಸಿಗ್ಬೋದೇನೋ, ನಂತರದಲ್ಲೇ ಎಲ್ಲೆಲ್ಲೂ ಹೋಗಿಬಿಡ್ತದ, ಸಿಗುವುದಿಲ್ಲ ಅನ್ನುವಂಥ ಮಾತು.